ಅಂತಹ ಮಿಥುನ ರಾಶಿಯವರ ಮೇಲ್ನೋಟದ ಗುಣಲಕ್ಷಣವನ್ನು ತಿಳಿದುಕೊಳ್ಳೋಣ. ಯಾವುದೇ ಅತಿಶಯೋಕ್ತಿ ಇಲ್ಲದೆ ಹೋರಾಶಾಸ್ತ್ರದಲ್ಲಿ ಹೇಗೆ ಹೇಳಿರ್ತಾರೋ ಆ ಗುಣಲಕ್ಷಣವನ್ನು ಮಾತ್ರ ತಿಳಿಸಿಕೊಡುತ್ತೇನೆ. ಮೊದಲನೇ ಲಕ್ಷಣ ಸ್ತ್ರೀಲೋಲಹ. ಸ್ತ್ರೀಯರಲ್ಲಿ, ಒಂದಕ್ಕಿಂತ ಹೆಚ್ಚಾದ ಸ್ತ್ರೀಯರಲ್ಲಿ ಆಸಕ್ತಿ ಉಳ್ಳವನು. ಕೊನೆಗೆ ಅದು ವ್ಯಾಮೋಹಕ್ಕೂ ತಿರುಗತಕ್ಕಂತಹ ಯೋಗ ಲಕ್ಷಣವನ್ನು ಶಾಸ್ತ್ರವು ಹೇಳುತ್ತೆ. ಸುರತೋಪಚಾರ ಕುಶಲಃ. ಸುರಥ ಅಂದರೆ ಶಯ್ಯಾಸನ, ಗಂಧಮಾಲ್ಯ, ಚುಂಬನ, ಗ್ರಹಣ, ಮರ್ಧನ, ವಿವಿಧಾಸನ, ಮೈಥುನಾದಿ ಲಕ್ಷಣಗಳನ್ನು ಸುರಥ ಎಂಬ ಶಬ್ದ ತಿಳಿಸಿಕೊಡುತ್ತೆ. ಇಂತಹ ಮೊದಲಾದ ಸಾಂಸರ್ಗಿಕ ಆಸನಗಳನ್ನು ತಿಳಿದುಕೊಂಡು ಇವುಗಳಲ್ಲಿ ಆಸಕ್ತಿ ಉಳ್ಳವನು, ಚೆನ್ನಾಗಿ ಅರಿತವನೂ ಕೂಡ ಆಗಿರುತ್ತಾನೆ. ತಾಮ್ರೇಕ್ಷಣ. ತಾಮ್ರವರ್ಣದ ಕಣ್ಣುಗಳು ಉಳ್ಳವರು, ಸರ್ವಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿ ಅವುಗಳನ್ನು ಕರಗತ ಮಾಡಿಕೊಂಡವರು. ದೂತಃ ಅಂದರೆ ದೊಡ್ಡ ದೊಡ್ಡ ರಾಜ್ಯ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಧ್ಯಸ್ಥಿಕೆ ವಹಿಸಿ ಮಿತ್ರತ್ವವನ್ನು ಕೊಡುವವನು ಹಾಗೂ 2 ರಾಜ್ಯಗಳು ಹಾಗೂ 2 ಕಂಪನಿಗಳಿಗೆ ವ್ಯವಹಾರ ಕ್ಷೇತ್ರ ಅಭಿವೃದ್ಧಿಪಡಿಸುವವನು. ಕುಂಚಿತ ಮೂರ್ಧಜಃ ಅಂದರೆ ಗುಂಗುರುಕೂಲು ಇರುವವರು. ಪಟುಮತಿ ಚತುರವಾದ ಬುದ್ಧಿಗೆ ಸಮಾನವಾದ ವಾಕ್ಚಾತುರ್ಯ ಉಳ್ಳವರು. ಹಾಸ್ಯ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಹಾಸ್ಯ ಪ್ರಜ್ಞೆಯುಕ್ತವಾದ ಮಾತುಗಳು ಉಳ್ಳವರು. ಅಂಗಿತ ದ್ಯೂತವಿತ್ ದ್ಯೂತ ಕ್ರೀಡೆಗಳಲ್ಲಿ ಆಸಕ್ತಿ ಉಳ್ಳವರು ಹಾಗೂ ನೈಪುಣ್ಯತೆಯನ್ನು ಹೊಂದಿದವರು. ಚಾರ್ವಂಗಃ ಸುಂದರವಾದ ದೇಹ ಹೊಂದಿದವರು. ಪ್ರಿಯವಾಕ್ ಪ್ರೀತಿಯುಕ್ತವಾದ ಮಾತು ಉಳ್ಳವರು. ಪ್ರಭಕ್ಷಣ ರುಚಿ ಇಷ್ಟವಾದ ಪದಾರ್ಥಗಳನ್ನು, ರುಚಿಕರವಾದ ಪದಾರ್ಥಗಳನ್ನು ಉತ್ತಮವಾಗಿ ಭೋಜನ ಮಾಡತಕ್ಕಂತಹ ಲಕ್ಷಣ ಉಳ್ಳವರು. ನೃತ್ಯವಿತ್ ಗೀತಪ್ರಿಯ ನೃತ್ಯವನ್ನು ಕಲಿತವರು ಹಾಗೂ ಸಂಗೀತದಲ್ಲಿ ಅಭಿಲಾಷ ಉಳ್ಳವರಾಗಿ ಸಂಗೀತವನ್ನು ಕೂಡ ಬಲ್ಲವರು. ಕ್ಲೀಬೈರಿ ಯಾತಿ ರಥಿಂ ತಮ್ಮಕ್ಕಿಂತ ಚಿಕ್ಕ ವಯಸ್ಸಿನವರಲ್ಲಿ ಕ್ರೀಡಾಸುಖ ಆಸಕ್ತಿ ಉಳ್ಳವರು. ಸಮುನ್ನತ ನಸಃ ಉದ್ದವಾದ ಚಂದವಾದ ಮೂಗನ್ನು ಹೊಂದಿದವರು. ತೃತಿರಿ ಯಕ್ಷರಗೆ ಅಂದರೆ ಚಂದ್ರನು ಮಿಥುನ ರಾಶಿಯಲ್ಲಿ ಇರುವಾಗ ಇಂತಹ ಲಕ್ಷಣ ಉಳ್ಳವರು ಆಗುತ್ತಾರೆ ಎಂದು ಹೋರಾಶಾಸ್ತ್ರವು ಸಚಿತ್ರವಾಗಿ ವರ್ಣಿಸುತ್ತದೆ.